ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಬ್ರಾಂಚಿಂದ ವೇರ್ ಹೌಸಿಗೆ ನಾವು ಹೇಗೆ ಪಿಒ ಜನರೇಟ್ ಮಾಡ್ತೀವಿ, ಅಂದರೆ ಪರ್ಚೇಸ್ ಆರ್ಡರ್ನ ಜನರೇಟ್ ಮಾಡ್ತೀವಿ ಅನ್ನೋದನ್ನ ಚೆಕ್ ಮಾಡೋಣ. ಮೋರ್ ಆಪ್ಷನಲ್ಲಿ ಶಾರ್ಟ್ ಬುಕ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಮಗೆ ಶಾರ್ಟೇಜ್ ಆಗಿರೋ ಪ್ರಾಡಕ್ಟ್ಸ್ನೆಲ್ಲ ನಾವು ಆ್ಯಡ್ ಮಾಡ್ಕೊಂಡಿರ್ತೀವಿ ವಿತ್ ರೆಸ್ಪೆಕ್ಟ್ ಟು ಯಾವ ಸೋರ್ಸಿಂದ ಬಂದಿದೆ. ಆ್ಯಂಡ್ ಮ್ಯಾನ್ಯುಲ್ ಆಗಿ ಬೇಕಾದ್ರೆ ಇಲ್ಲಿ ನಾವು ಒಂದು ಐಟಮ್ನ ಆ್ಯಡ್ ಮಾಡ್ಕೋಬೋದಾಗಿರುತ್ತೆ. ಸೊ ಆ ಒಂದು ಪ್ರಾಡಕ್ಟ್ನ ಇಲ್ಲಿ ನಾವು ಶಾರ್ಟ್ ಬುಕ್ಕಿಗೆ ಆ್ಯಡ್ ಮಾಡಿದ್ಮೇಲೆ ನಮಗೆ ರಿಕ್ವೈರ್ಡ್ ಪ್ರಾಡಕ್ಟ್ ಎಲ್ಲ ಆ್ಯಡ್ ಆಗಿರುತ್ತೆ. ಇಲ್ಲಿ ನಾವು ಈಗ ಯಾವ ಐಟಮ್ನ ಬಂದ್ಬಿಟ್ಟು ವೇರ್ ಹೌಸಿಗೆ ಪಿಒ ಜನರೇಟ್ ಮಾಡ್ತೀವಿ ಪರ್ಚೇಸ್ ಆರ್ಡರು, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಓಕೆ, ಸೊ ಈಗ ನಾವು ಟೆಲ್ಮಾ 40 ಟ್ಯಾಬ್ಲೆಟ್ನ ಬಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ಪ್ರಾಡಕ್ಟು ನಾವೀಗ ಆರ್ಡರ್ ಜನರೇಟ್ ಮಾಡ್ತಾ ಇದ್ದೀವಿ. ಕೆಳಗಡೆ ಬಾಟಮ್ನಲ್ಲಿ ಜನರೇಟ್ ಪಿಒ ಅಂತ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಡೀಟೇಲ್ಸ್ ಬರುತ್ತೆ. ಸೊ ನಾವು ಇದು ವೇರ್ ಹೌಸಿಗೆ ಬಂದ್ಬಿಟ್ಟು ಆರ್ಡರ್ ಆಗ್ತಾ ಇದ್ದೀವಿ. ಐಟಮ್ ನೇಮ್, ಕ್ವಾಂಟಿಟಿ ಡೀಟೇಲ್ಸ್ ಆ್ಯಂಡ್ ಪ್ರಿಯಾರಿಟಿ ಲೋ ಆರ್ ಹೈ ಅನ್ನೋದನ್ನ ನಾವು ಇಲ್ಲಿ ಚೆಕ್ ಮಾಡಿಕೊಂಡು ಜನರೇಟ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ಈ ಒಂದು ಪಿಒ ರಿವ್ಯೂ ಆಗಿ ನಾವು ಜನರೇಟ್ ಮಾಡಿರ್ತೇವೆ. ಓಕೆ, ಸೊ ಪೆಂಡಿಂಗ್ ಸ್ಟೇಟಸಿಂದ ಆರ್ಡರ್ ಸ್ಟೇಟಸ್ಗೆ ಈಗ ಚೇಂಜ್ ಆಗಿರುತ್ತೆ. ನಾವು ಇಲ್ಲಿ ಚೆಕ್ ಮಾಡ್ಬೋದಾಗಿರುತ್ತೆ ಸ್ಟೇಟಸ್ಸು. ಓಕೆ, ಸೊ ಇದ್ರ ನಂತರವಾಗಿ ನಾವು ಆ ಪಿಒನ ಎಲ್ಲಿ ಟ್ರ್ಯಾಕ್ ಮಾಡ್ಬೋದು ಅಂದರೆ ಪರ್ಚೇಸ್ ಆಪ್ಷನಲ್ಲಿ ಇರೋ ಲಾಸ್ಟ್ ಆಪ್ಷನ್ ಪಿಒ. ಸೊ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಾವು ಜನರೇಟ್ ಮಾಡಿರೋ ಪಿಒ ನಂಬರ್, ಡೀಟೇಲ್ಸ್ ಆ್ಯಂಡ್ ಡೇಟ್ ಆ್ಯಂಡ್ ಎಲ್ಲಿಗೆ ನಾವು ಪಿಒ ಜನರೇಟ್ ಮಾಡಿದ್ದೀವಿ ವೇರ್ ಹೌಸಿಗೆ. ಸೊ ಬ್ರಾಂಚಿಂದನೇ ವೇರ್ ಹೌಸಿಗೆ ನಾವು ಪಿಒ ಜನರೇಟ್ ಮಾಡೋದು. ಆ್ಯಂಡ್ ಬ್ರಾಂಚ್ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಅಂದರೆ ಕಮ್ಯುನಿಕೇಷನ್ ಮಾಡಬೇಕು ವೇರ್ ಹೌಸ್ ಜೊತೆ ಆರ್ಡರ್ ಮಾಡಿದ್ಮೇಲೆ, ಪಿಒ ಜನರೇಟ್ ಮಾಡಿದ್ಮೇಲೆ ಅಂತ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಈ ಒಂದು ಪಿಒ ಆಟೋಮೆಟಿಕ್ ಆಗಿ ವೇರ್ ಹೌಸ್ ಅಕೌಂಟಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಅದು ಕೂಡ ರಿಯಲ್ ಟೈಮಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಆ್ಯಂಡ್ ಒನ್ಸ್ ಪಿಒ ಜನರೇಟ್ ಆದಮೇಲೆ ಅದರ ಸ್ಟೇಟಸ್ನ ಬಂದ್ಬಿಟ್ಟು ಬ್ರಾಂಚ್ ಅವರು ಬಂದ್ಬಿಟ್ಟು ಟ್ರ್ಯಾಕ್ ಮಾಡ್ಕೋಬೋದು. ಅವ್ರಿಗೆ ಬೇಕಾಗಿರೋ ರಿಕ್ವೈರ್ಡ್ ಪ್ರಾಡಕ್ಟ್ಸ್ ಏನು ಅವ್ರು ಆರ್ಡರ್ ಮಾಡಿರ್ತಾರೆ ಅದನ್ನು ಕೂಡ ಅವರು ವೇರ್ ಹೌಸ್ ಜೊತೆ ಟಚ್ನಲ್ಲಿ ಇರಬೇಕು ಅಂತ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಈಗ ಇಲ್ಲಿ ಅವೈಲೇಬಲ್ ರೇಷಿಯೋ ಅಂದರೆ ಪರ್ಸೆಂಟೇಜ್ ಎಷ್ಟು ಅವರು ಇದೆ ಅಲ್ಲಿ ಸ್ಟಾಕು ವೇರ್ ಹೌಸ್ನಲ್ಲಿ ಅಂತ ನಾವು ಇಲ್ಲಿ ಚೆಕ್ ಮಾಡ್ಬೋದು. 100% ಅಂದರೆ ನಾವು ಆರ್ಡರ್ ಮಾಡಿರೋ ಎಲ್ಲ ಪ್ರಾಡಕ್ಟು ಬಂದ್ಬಿಟ್ಟು ವೇರ್ ಹೌಸ್ನಲ್ಲಿ ಅವೈಲೇಬಲ್ ಇದೆ ಅಂತ ಮೀನಿಂಗ್ ಆಗಿರುತ್ತೆ ಅದು. ಓಕೆ, ಫುಲ್ಫಿಲ್ ರೇಷಿಯೋ ಬಂದ್ಬಿಟ್ಟು ಅವ್ರು ನಮಗೆ ಅದನ್ನ ಫುಲ್ಫಿಲ್ ಮಾಡ್ತಾರೆ, ಅಂದರೆ ಪಿಒನ ಜನರೇಟ್ ಮಾಡ್ತಾರೆ, ಕಂಪ್ಲೀಟ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ನಾವು ಚೆಕ್ ಮಾಡ್ಬೋದು. ಸೊ 100% ಫುಲ್ಫಿಲ್ ಬಂತು ಅಂದರೆ ಆ ಒಂದು ಪ್ರಾಡಕ್ಟ್ ಎಲ್ಲನೂ ಬಂದ್ಬಿಟ್ಟು ನಮಗೆ ಅರೇಂಜ್ ಆಗಿದೆ, ನಮಗೆ ಅವರು ಡೆಲಿವರಿ ಕೊಡ್ತಾರೆ ವೇರ್ ಹೌಸಿಂದ ಬ್ರಾಂಚಿಗೆ. ಅದನ್ನು ಚೆಕ್ ಮಾಡ್ಬೋದು. ಈಗ ಆ ಪಿಒ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸ್ಟೇಟಸ್ನ ಇನ್ನೂ ಚೆಕ್ ಮಾಡ್ಬೋದು, ಪೆಂಡಿಂಗ್ನಲ್ಲಿದೆ. ಆ್ಯಂಡ್ ಇಲ್ಲೂ ಬಂದ್ಬಿಟ್ಟು ಇಂಡಿವಿಜುವಲ್ ಐಟಮ್ ವೈಸು ನಾವು ಚೆಕ್ ಮಾಡಿದ್ರೆ ಸ್ಟೇಟಸ್ ಪೆಂಡಿಂಗ್ನಲ್ಲೇ ಇರುತ್ತೆ, ನಾವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಸೊ ಈ ಒಂದು ಪ್ರೊಸೆಸ್ ಮೂಲಕವಾಗಿ ನಾವು ಬ್ರಾಂಚಿಂದ ವೇರ್ ಹೌಸಿಗೆ ಪಿಒ ಜನರೇಟ್ ಮಾಡ್ತೀವಿ. ಥ್ಯಾಂಕ್ ಯು.